ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಸೇರಿದ ಹಾಗೆ ಜಗತ್ತಿನಾದ್ಯಂತ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಆಗಿವೆ. ಭಾರತ ಮತ್ತೊಮ್ಮೆ ಅಗ್ನಿ ಮಿಸೈಲ್ ಪರೀಕ್ಷೆ ಮಾಡಿ ಚೀನಾ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಇನ್ನೊಂದು ಕಡೆ ಇಸ್ಲಾಮಾಬಾದ್ ಸ್ಫೋಟ ವಿಚಾರವಾಗಿ ಭಾರತ ಪಾಕ್ ನಡುವೆ ಗಲಾಟೆ ಶುರುವಾಗಿದೆ. ಭಾರತದ ನಗರಗಳನ್ನ ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಪಾಕ್ ಉಗ್ರರು ಧಮಕಿ ಹಾಕಿದ್ದಾರೆ. ಬಾಂಗ್ಲಾದಲ್ಲಿ ದಂಗೆ ಎದ್ದಿದೆ. ಚೀನಾ ಸೈಲೆಂಟ್ ಆಗಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಿದೆ ಅಂತ ಅಮೆರಿಕ ಸ್ಫೋಟಕ ಆರೋಪ ಮಾಡಿದೆ. ಇನ್ನೊಂದು ಕಡೆ ಭಾರತಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಮಹತ್ವದ ಆರ್ಡರ್ಗೆ ಸೈನ್ ಹಾಕಿದ್ದಾರೆ. ಎಲ್ಲವನ್ನ ಇವತ್ತಿನ ಸುತ್ತು ಜಗತ್ತಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಮಿಸೈಲ್ ಟೆಸ್ಟ್ ಭಾರತ ಮಾಡಿರೋದು ನೋಡೋಣ ಸ್ನೇಹಿತರೆ. ಭಾರತದ ಬ್ರಹ್ಮಾಸ್ತ್ರ ಇದು ಅಗ್ನಿ ಸೀರೀಸ್ನ ಮಿಸೈಲ್ಗಳು ಮತ್ತೆ ಸಿಡಿದಿದೆ. 55 ಅಡಿ ಉದ್ದದ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಖಂಡಾಂತರ ಕ್ಷಿಪಣಿ ಅಗ್ನಿ 3 ಭಾರತ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. ಒಡಿಶಾದ ಚಾಂದಿಪುರ್ನಲ್ಲಿರೋ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಲ್ಲಿ ಈ ಟೆಸ್ಟಿಂಗ್ ನಡೆಸಲಾಗಿದೆ. ಇದಕ್ಕೆ ಅಣ್ವಸ್ತ್ರ ಹೊತ್ತೊಯ್ಯೋ ತಾಕತ್ತಿದ್ದು ಇದು 3000ದಿಂದ 3500 ಕಿಲೋಮೀಟರ್ ದೂರದವರೆಗೂ ರೀಚ್ ಆಗುತ್ತೆ. ಈ ಬಗ್ಗೆ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ SFC ಮಾಹಿತಿ ಹಂಚಿಕೊಂಡಿದೆ. ಅಗ್ನಿ 3 ಕ್ಷಿಪಣಿ ತಾನು ಅಂದುಕೊಂಡಿದ್ದ ಎಲ್ಲ ಟೆಕ್ನಿಕಲ್ ಮತ್ತು ಆಪರೇಷನಲ್ ಪ್ಯಾರಾಮೀಟರ್ಗಳನ್ನ ರೀಚ್ ಆಗಿದೆ. ಮೊಬೈಲ್ ಲಾಂಚರ್ ಬಳಸಿದನ್ನ ಹಾರಿಸಲಾಗಿದೆ. ನಿಗದಿಪಡಿಸಿದ್ದ ಟಾರ್ಗೆಟ್ ಅನ್ನ ಆಕ್ಯುರೇಟ್ ಆಗಿ ಹೊಡೆದಿದೆ ಅಂತ ಹೇಳಿದೆ. ಅಂದಹಾಗೆ ಈ ಅಗ್ನಿ 3 ಕ್ಷಿಪಣಿ ಬರೋಬ್ಬರಿ 2490 ಕೆಜಿ ತೂಕದ ವಾರ್ ಹೆಡ್ ಅನ್ನ ಸ್ಫೋಟಕವನ್ನ ಹೊತ್ಕೊಂಡು ಹೋಗುತ್ತೆ. ಈ ಕ್ಷಿಪಣಿ ಸುಮಾರು 17 ಮೀಟರ್ ಉದ್ದ ಇದ್ದು ಮಲ್ಟಿ ಸ್ಟೇಜ್ ಸಾಲಿಡ್ ಪ್ರೊಪಲೆಂಟ್ ಎಂಜಿನ್ ಹೊಂದಿದೆ. ಇದನ್ನು ನಮ್ಮ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಡೆವಲಪ್ ಮಾಡಿದೆ. ಹಾಗೆ ನೋಡಿದ್ರೆ ಅಗ್ನಿ 3 ಅನ್ನ ಈಗ ಆಲ್ರೆಡಿ ಟೆಸ್ಟ್ ಮಾಡಲಾಗಿದೆ. ಇದು ಹೊಸ ಪರೀಕ್ಷೆ, ಇದು ಅಗ್ನಿ ಪರೀಕ್ಷೆ ಅಂದ್ರೆ ಯೂಸರ್ ಟ್ರಯಲ್. ಯಾರ ಮೇಲಾದ್ರೂ ಬಳಸಬೇಕು ಅಂದ್ರೆ ಇದು ರೆಡಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಇದನ್ನ ಪರೀಕ್ಷೆ ಮಾಡಿದ್ದಾರೆ. ಅಂದ್ರೆ ಈಗ ಗಾಡಿ ನಿಲ್ಲಿಸಿ ಸುಮಾರು ಟೈಮ್ ಆಗಿದೆ ಅಂದ್ರೆ ಅದು ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ರೆಡಿನೆಸ್ ಚೆಕ್ ಮಾಡ್ತಾರಲ್ವಾ, ಆ ರೀತಿ. ಇನ್ನು ಈ ಪರೀಕ್ಷೆಯನ್ನ ರೆಡಾರ್ಗಳು, ಟೆಲಿಮೆಟ್ರಿ ಸ್ಟೇಷನ್ಗಳು ಮತ್ತು ಸಮುದ್ರದಲ್ಲಿನ ಹಡಗುಗಳು ಟ್ರ್ಯಾಕ್ ಮಾಡಿವೆ. ಮಿಸೈಲ್ ಅದ್ಭುತವಾಗಿ ಅಂದ್ಕೊಂಡಂತೆ ಕೆಲಸ ಮಾಡಿದೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಇನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮತ್ತೊಮ್ಮೆ ರಾಜತಾಂತ್ರಿಕ ಸಂಘರ್ಷ ಎದ್ದಿದೆ. ಶುಕ್ರವಾರ ಇಸ್ಲಾಮಾಬಾದ್ನ ಮಸೀದಿಯೊಂದರಲ್ಲಿ ದೊಡ್ಡ ಉಗ್ರ ದಾಳಿಯಾಗಿತ್ತು. ಇದರಲ್ಲಿ 70ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ರು. ಈಗ ಪಾಕಿಸ್ತಾನ ಎಂದಿನಂತೆ ಇದಕ್ಕೆ ಭಾರತ ಕಾರಣ ಅಂತ ಬೊಬ್ಬೆ ಹೊಡೆದಿದೆ. ಸ್ಫೋಟಕ್ಕೆ ಕಾರಣನಾದ ಆತ್ಮಾಹುತಿ ದಾಳಿಕೋರ ಈ ಹಿಂದೆ ಸಾಕಷ್ಟು ಬಾರಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಓಡಾಡಿದ್ದ. ಇಸ್ಲಾಮಾಬಾದ್ನಲ್ಲಿ ಆದ ಉಗ್ರ ದಾಳಿಗೆ ಭಾರತ ಮತ್ತು ಅಫ್ಘಾನಿಸ್ತಾನವೇ ಕಾರಣ. ಕಳೆದ ಬಾರಿ ನಮ್ಮ ಮುಂದೆ ಹೀನಾಯವಾಗಿ ಸೋತ ಭಾರತಕ್ಕೆ ಅವರ ಪ್ರಕಾರ ಬೇರೆ ದಾರಿ ಕಾಣದೆ ನಮ್ಮ ವಿರುದ್ಧ ಪ್ರಾಕ್ಸಿ ಯುದ್ಧ ಮಾಡ್ತಿದ್ದಾರೆ. ನಮ್ಮ ವಿರುದ್ಧ ಭಾರತ ಮತ್ತು ಅಫ್ಘಾನಿಸ್ತಾನ ಒಟ್ಟಾಗಿ ಕೆಲಸ ಮಾಡೋದು ಈಗ ರಿವೀಲ್ ಆಗಿದೆ ಅಂತ ಪಾಕ್ ಹೇಳಿದೆ. ಅಫ್ಘಾನಿಸ್ತಾನ ಮತ್ತೆ ಭಾರತ ಒಟ್ಟಾಗಿ ಕೆಲಸ ಮಾಡ್ತಿದಾರಂತೆ. ಎಲ್ಲಿ ಹೋಯ್ತು ಮುನೀರನ ಲಾಜಿಕ್? ಹಾಗಾದ್ರೆ ಮುನೀರ ಒಂದು ಹೇಳಬೇಕು, ಈಗ ಹೇಳ್ತಿರೋದು ಸರಿನಾ ಅಥವಾ ಈ ಕಾಶ್ಮೀರ ಉಗ್ರ ದಾಳಿಗಿಂತ ಮುಂಚೆ ಆತ ಹೇಳಿಕೆ ಕೊಟ್ಟಿದ್ನಲ್ಲ, ಯಾವತ್ತೂ ಒಂದಾಗಿರಕ್ ಸಾಧ್ಯ ಇಲ್ಲ, ಹಿಂದೂ ಮುಸ್ಲಿಮ್ಸ್ ಯಾವತ್ತೂ ಒಂದಾಗಿರಕ್ ಸಾಧ್ಯ ಇಲ್ಲ, ಕಾಶ್ಮೀರದಲ್ಲಿರೋರೆಲ್ಲ ದಂಗೆ ಹೇಳಬೇಕು ಭಾರತದ ವಿರುದ್ಧ ಅಂತೆಲ್ಲ ಕರೆ ಕೊಟ್ಟಿದ್ನಲ್ಲ, ಇದು ದೂರ್ತ. ಅವಾಗ ಹೇಳಿದ್ ಸರಿನಾ ಅಥವಾ ಈಗ ಹೇಳ್ತಿರೋದು ಸರಿನಾ? ಭಾರತ ಅಫ್ಘಾನ್ ಒಟ್ಟಿಗೆ ಕೆಲಸ ಮಾಡಿರೋದು ಪಾಕ್ ವಿರುದ್ಧ ದಾಳಿ ಮಾಡಕ್ಕೆ, ಎರಡರಲ್ಲಿ ಯಾವ್ದು ಸರಿ ಅನ್ನೋದನ್ನ ಆತ ಬೊಗಳ್ಬೇಕು ಒಂದ್ ಸ್ವಲ್ಪ. ಮತ್ತೊಂದ್ ಕಡೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ನಿಮ್ಮ ದೇಶದ ಒಳಗಿರೋ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದು ಬಿಟ್ಟು ನಿಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಳೋಕೆ ಭಾರತದ ಮೇಲೆ ನೀವು ಆರೋಪ ಮಾಡ್ತಿದ್ದೀರಲ್ಲ, ಏನ್ ನಿಮ್ ಕತೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಪಾಕ್ ಮಾಡಿರೋ ಆರೋಪಗಳೆಲ್ಲ ಆಧಾರ ರಹಿತ ಮತ್ತು ಪಾಯಿಂಟ್ಲೆಸ್. ಬೆಳೆದಿರೋ ಭಯೋತ್ಪಾದನೆ ಅನ್ನೋ ಮನೆಯೊಳಗಿನ ಕಾಯಿಲೆಗೆ ಒಳಗಡೆ ಮದ್ದು ಹುಡ್ಕೋದ್ ಬಿಟ್ಟು ಪಾಕಿಸ್ತಾನ ಯಾವಾಗ್ಲೂ ಭ್ರಮೆಯಲ್ಲಿ ಬದುಕ್ತಾ ಇರುತ್ತೆ. ಪಾಕ್ ಈ ತರ ಆರೋಪ ಮಾಡ್ತಿರೋದು ದುರದೃಷ್ಟಕರ, ಇದು ಏನ್ ಇವ್ರದು ಅಂತ ಭಾರತ ಹೇಳಿದೆ. ಹಾಗೆ ಇಸ್ಲಾಮಾಬಾದ್ನ ಮಸೀದಿಯಲ್ಲಾಗಿರೋ ಸ್ಫೋಟ ಖಂಡನೀಯ ಅಂತ ಭಾರತ ಖಂಡಿಸಿದೆ. ಮೃತಪಟ್ಟವರಿಗೆ ಭಾರತ ಸಂತಾಪವನ್ನ ಕೂಡ ಸೂಚಿಸಿದೆ. ಪಾಕಿಸ್ತಾನ ತರ ಅಲ್ಲ. ಇನ್ನು ಈ ಪಾಕಿಸ್ತಾನದ ಹೇಳಿಕೆಗೆ ಅಥವಾ ಅಫ್ಘಾನ್ ಕಡೆಯಿಂದಲೂ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪಾಕಿಸ್ತಾನಕ್ಕೆ ಬೇರೆ ಕೆಲಸ ಇಲ್ಲ, ಎವಿಡೆನ್ಸ್ ಇಲ್ಲದೆ ಬೇಜವಾಬ್ದಾರಿಯಿಂದ ಬೇರೆಯವ್ರ ಮೇಲೆ ಆರೋಪ ಮಾಡ್ತಾರೆ ಅಂತ ತಾಲಿಬಾನ್ನ ರಕ್ಷಣಾ ವಕ್ತಾರರು ಪಾಕ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಜೊತೆಗೆ ಸೇಮ್ ಟೈಮ್ ನಾವು ಉಗ್ರ ದಾಳಿಗಳನ್ನ ಖಂಡಿಸ್ತೀವಿ, ಇಸ್ಲಾಮಾಬಾದ್ ದಾಳಿಯನ್ನ ನಾವು ತೀವ್ರವಾಗಿ ಟೀಕಿಸ್ತೀವಿ, ಖಂಡಿಸ್ತೀವಿ ಅಂತ ತಾಲಿಬಾನಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಾಕ್ ಭಾರತದ ಮೇಲೆ ಈ ತರ ಆರೋಪ ಮಾಡಿದ ಬೆನ್ನಲ್ಲೇ ಇಸ್ಲಾಮಾಬಾದ್ ದಾಳಿಗೆ ಟ್ವಿಸ್ಟ್ ಸಿಕ್ಕಿದೆ. IS ಉಗ್ರರು ದಾಳಿಯ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಮಸೀದಿಯ ಒಳಗಿನ ಗೇಟ್ ರೀಚ್ ಆಗ್ತಿದ್ದ ಹಾಗೆ ನಮ್ಮ ದಾಳಿಕೋರ ತನ್ನಂತಾನು ಸ್ಫೋಟಿಸಿಕೊಂಡ. ಶಿಯಾ ಮುಸ್ಲಿಮರ ಮೀಟಿಂಗ್ ಆಗ್ತಿರುವಾಗ ಈ ಕೃತ್ಯವನ್ನ ಮಾಡಿದ್ದೇವೆ, ಇದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಾವು ನೋವಾಗಿದೆ ಅಂತ ದೊಡ್ಡ ಅಚೀವ್ಮೆಂಟ್ ಮಾಡಿದವರ ತರ ಈ ರಾಕ್ಷಸರು ISನವರು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇನ್ನು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕಾಶ್ಮೀರ್ ಸಾಲಿಡಾರಿಟಿ ಡೇ ಹೆಸರಲ್ಲಿ ಭಾರತದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಕಾಶ್ಮೀರವನ್ನ ಜಗ್ಲರ್ ವೇನ್ ಪಾಕಿಸ್ತಾನದ್ದು ಅಂತ ಕರೆದಿದ್ರು. ಕುತ್ತಿಗೆ ಕಂಠನಾಳ ಅದೆಲ್ಲ ನಾವು ಬದುಕೋದೆಲ್ಲ ನಮಗೆ ಅನಿವಾರ್ಯ ಅಂತ. ಇದಕ್ಕೆ ಜಮ್ಮು ಕಾಶ್ಮೀರದ ಚೀಫ್ ಮಿನಿಸ್ಟರ್ ಒಮರ್ ಅಬ್ದುಲ್ಲಾ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ನಿಮ್ಮ ಕೈಯಲ್ಲಿರೋ ನಿಮ್ಮ ಸ್ವಂತ ರಾಷ್ಟ್ರವನ್ನೇ ಸರಿಯಾಗಿ ನೋಡ್ಕೊಳಕ್ ಆಗಲ್ಲ, ಯೋಗ್ಯತೆ ನಿಮಗಿಲ್ಲ, ಇನ್ನು ಕಾಶ್ಮೀರ ಬೇಕಾ ನಿಮಗೆ? ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು?
ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿರೋ ಅಮೆರಿಕ ರಾಯಭಾರ ಕಚೇರಿ ತನ್ನ ಪ್ರಜೆಗಳಿಗೆ ಸೆಕ್ಯೂರಿಟಿ ಅಲರ್ಟ್ ನೀಡಿದ್ದಾರೆ. ಪಾಕಿಸ್ತಾನದಲ್ಲಿರೋರು ಮತ್ತು ಅಲ್ಲಿಗೆ ಟ್ರಾವೆಲ್ ಮಾಡ್ತಿರೋರು ಜಾಗೃತೆಯಿಂದ ಇರಿ, ಜನಸಂದಣಿ ಇರೋ ಜಾಗದಿಂದ ದೂರ ಇರಿ, ಸ್ಥಳೀಯ ಮಾಧ್ಯಮಗಳನ್ನ ಹತ್ತಿರದಿಂದ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಸಹಾಯವಾಣಿ ಸಂಖ್ಯೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನದ ಉಗ್ರರು ಮತ್ತೆ ಭಾರತದ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ದಾರೆ. ಲಷ್ಕರ್ ಉಗ್ರ ಸಂಘಟನೆಯ ಟಾಪ್ ಕಮಾಂಡರ್ ಸೈಯದ್ ಅಬ್ದುಲ್ ರೆಹಮಾನ್ ದಿಲ್ಲಿ ನಡಗಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರೀ ಸಾಮಾನ್ಯ ಉಗ್ರ ಅಲ್ಲ ಆಯ್ತಾ, ಪಾಕಿಸ್ತಾನ್ ಮರ್ಕಜಿ ಮುಸ್ಲಿಂ ಲೀಗ್ ಅನ್ನೋ ಪಾರ್ಟಿಯ ಲೀಡರ್ ಕೂಡ. ಇದು ಹೆಸರಿಗಷ್ಟೇ ಪಾರ್ಟಿ, ಅಸಲಿಗೆ ಇದು ಲಷ್ಕರ್ ಉಗ್ರರ ಇನ್ನೊಂದು ಪೊಲಿಟಿಕಲ್ ರೂಪ ಅಷ್ಟೇ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ನ ಬಲಗೈ ಬಂಟ ಕೂಡ ಹೌದು ಈತನ ನಾವು ಆಗ್ರಾಗೆ ಬೆಂಕಿ ಇಡ್ತೀವಿ, ಅಖಂಡ ಭಾರತವನ್ನ ತುಂಡು ಮಾಡ್ತೀವಿ, ದಿಲ್ಲಿಯನ್ನು ನಡಗಿಸ್ತೀವಿ ಅಂತ ಅರ್ಚಾಡ್ಕೊಂಡ್ಬಿಟ್ಟಿದ್ದಾನೆ. ಫೆಬ್ರವರಿ 5ನೇ ತಾರೀಕು ಲಾಹೋರ್ನಲ್ಲಿ ಸೋಕಾಲ್ಡ್ ಕಾಶ್ಮೀರ ಸಾಲಿಡಾರಿಟಿ ಡೇ ಆಚರಣೆಯಾಗಿತ್ತು. ಅಲ್ಲಿ ಉಗ್ರ ಕಮಾಂಡರ್ಗಳೆಲ್ಲ ಸೇರಿದ್ರು. ಆ ವೇಳೆ ಈ ರೀತಿ ಈತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇನ್ನು ಇದೇ ಲಷ್ಕರ್ ಸಂಘಟನೆಯ ಅಂಗಸಂಸ್ಥೆ TRF ಕಾಶ್ಮೀರಿ ಪಂಡಿತರಿಗೆ ಕಾಶ್ಮೀರ ಬಿಟ್ಟು ಓಡ್ ಹೋಗಿ ಅಂತ ಧಮಕಿ ಹಾಕಿತ್ತು. ಈಗ ಇವನು ಈ ತರ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನೊಂದು ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ ಕೋಟ್ನಲ್ಲಿ ಜೈಷ್ ಕಮಾಂಡರ್ ಮಸೂದ್ ಎಲಿಯಾಸ್ ಕಾಶ್ಮೀರಿ ದೊಡ್ಡ ರ್ಯಾಲಿ ಮಾಡಿದ್ದಾನೆ. ಅಲ್ಲಿನ ಯುವಕರನ್ನ ಉಗ್ರ ಸಂಘಟನೆಗೆ ಸೇರೋಕೆ ಪ್ರಚೋದನೆ ಕೊಟ್ಟಿದ್ದಾನೆ. ನಾವು ಫುಲ್ ಫೋರ್ಸ್ ಮತ್ತು ಭಯೋತ್ಪಾದನೆ ಮಾಡೋ ಮೂಲಕ ಶತ್ರುಗಳನ್ನ ಹೊಸಕ್ಕೆ ಹಾಕ್ತೀವಿ ಅಂತ ಹೇಳಿದ್ದಾನೆ. ದೊಡ್ಡ ಒಂದು ಇದು ಅವನಿಗೆ ಅದು ಹೆಮ್ಮೆಯ ವಿಚಾರ ಭಯೋತ್ಪಾದನೆ. ಭಾರತ, ಅಮೆರಿಕ, ಇಂಗ್ಲೆಂಡ್ ಮತ್ತು ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೂ ಕೂಡ ನಾವು ಮೆಸೇಜ್ ಕೊಡ್ತೀವಿ, ನಾವು ನಿಮ್ ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಈತ ಹೇಳಿಕೆ ಕೊಟ್ಟಿದ್ದಾನೆ. ಏನು ಅಮೆರಿಕ ಚೀನಾ ವಿರುದ್ಧ ಸ್ಫೋಟಕ ಆರೋಪ ಮಾಡಿದೆ. ಚೀನಾ ರಹಸ್ಯವಾಗಿ ನ್ಯೂಕ್ಲಿಯರ್ ಆಯುಧಗಳನ್ನ ಟೆಸ್ಟ್ ಮಾಡ್ತಿದೆ, ತನ್ನ ಶಸ್ತ್ರಾಗಾರವನ್ನ ತುಂಬಿಸ್ತಾ ಇದೆ ಅಂತ ಹೇಳಿದೆ. ಅಲ್ಲದೆ ಅಣ್ವಸ್ತ್ರದ ತಡೆ ಒಪ್ಪಂದ ಬರೀ ನಮ್ಮ ಮತ್ತು ರಷ್ಯಾ ನಡುವೆ ಮಾತ್ರ ಸಾಕಾಗಲ್ಲ, ಚೈನಾ ಜೊತೆಗೂ ಆಗಬೇಕು, ಮಾತುಕತೆಗೆ ಅವರು ಬರಬೇಕು, ತ್ರಿಪಕ್ಷೀಯ ಮಾತುಕತೆ ಆಗಬೇಕು ಅಂತ ಒತ್ತಾಯ ಮಾಡಿದೆ. ಅಲ್ಲದೆ ಚೀನಾ 2030 ವೇಳೆಗೆ 1,000 ನ್ಯೂಕ್ಲಿಯರ್ ಸ್ಫೋಟಕಗಳನ್ನ ಹೊಂದೋಕೆ ಪ್ಲಾನ್ ಮಾಡಿದೆ. ಚೀನಾದ ಎಂಟೈರ್ ನ್ಯೂಕ್ಲಿಯರ್ ಆರ್ಸೆನಲ್ಗೆ ಯಾವುದೇ ಲಿಮಿಟ್ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಡಿಕ್ಲರೇಷನ್ ಕಂಟ್ರೋಲ್ ಕೂಡ ಇಲ್ಲ. 2020 ಜೂನ್ 22ನೇ ತಾರೀಕು ಚೀನಾ ರಹಸ್ಯ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದೆ. ಅದನ್ನ ಮುಚ್ಚಿಡೋಕೆ ಚೀನಾ ಪ್ರಯತ್ನ ಮಾಡ್ತಾ ಇದೆ ಅಂತ ವಿಶ್ವಸಂಸ್ಥೆಯಲ್ಲೇ ಅಮೆರಿಕ ಆರೋಪ ಮಾಡಿದೆ. ಇನ್ನು ಅಮೆರಿಕದ ವಿದೇಶಾಂಗ ಮಂತ್ರಿ ಮಾರ್ಕೋ ರುಬಿಯೋ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಆರ್ಮ್ಸ್ ಕಂಟ್ರೋಲ್ ಅನ್ನೋದು ಅಮೆರಿಕ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಮಸ್ಯೆ ಅಲ್ಲ, ಎಲ್ಲ ರಾಷ್ಟ್ರಗಳು ಇದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕು, ಅದರಲ್ಲೂ ಕೂಡ ಮುಖ್ಯವಾಗಿ ಚೀನಾ ಇದರಲ್ಲಿ ದೊಡ್ಡ ರೋಲ್ ನಿಭಾಯಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದ ಈ ಹೇಳಿಕೆಗೆ ಚೀನಾ ಪ್ರತಿಕ್ರಿಯೆ ಕೊಟ್ಟಿದೆ. ಚೀನಾ ರಾಯಭಾರಿ ಶೆನ್ಜಿಯಾನ್ ಇದೆಲ್ಲ ಬೇಜವಾಬ್ದಾರಿ ಹೇಳಿಕೆ ಅಂತ ಹೇಳಿದ್ದಾರೆ. ಯಾರ ಹತ್ರ ಹೆಚ್ಚು ನ್ಯೂಕ್ಲಿಯರ್ ಆಯುಧಗಳಿದಾವೋ ಅವರು ಮೊದಲು ಜವಾಬ್ದಾರಿಯಿಂದ ಇರಿ ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ನಾವೇನು ಮಾಡ್ಕೊಳ್ಳೋದು ಬಾಕಿ ಇದೆ ಅನ್ನೋ ತರದಲ್ಲಿ. ಇನ್ನು ಬಾಂಗ್ಲಾದಲ್ಲಿ ಮತ್ತೆ ಪರಿಸ್ಥಿತಿ ಕೈಮೀರ್ತಾ ಇದೆ. ಕಳೆದ ವರ್ಷ ಅಪರಿಚಿತರ ಗುಂಡೇಟಿಗೆ ವಿದ್ಯಾರ್ಥಿ ನಾಯಕ ಉಸ್ಮಾನ್ ಹದಿ ಹತ್ಯೆಗೀಡಾಗಿದ್ದ ಈತನ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಶುಕ್ರವಾರ ಇನ್ಕಿಲಾಬ್ ಮಂಚ್ ಅನ್ನೋ ಸಂಘಟನೆ ಢಾಕಾದಲ್ಲಿ ಪ್ರತಿಭಟನೆ ಶುರು ಮಾಡಿತು. ಈ ಪ್ರತಿಭಟನೆ ಈಗ ಹಿಂಸಾಚಾರಕ್ಕೆ ತಿರುಗಿದೆ. ಪರಿಣಾಮ 50ಕ್ಕೂ ಅಧಿಕ ಪ್ರತಿಭಟನಾಕಾರರು ಗಂಭೀರ ಗಾಯಗೊಂಡಿದ್ದಾರೆ. ಅವರನ್ನ ಚದುರಿಸೋಕೆ ಬಾಂಗ್ಲಾ ಪೊಲೀಸರು ಗುಂಡು ಹಾರಿಸಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಟಿಯರ್ ಗ್ಯಾಸ್ ಬಳಸಿದ್ದಾರೆ, ಹಾಗೆ ಜೋರಾಗಿ ಶಬ್ದ ಉಂಟಾಗೋ ಸ್ಫೋಟಕಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ. ಬಾಂಗ್ಲಾದ ಕೇರ್ ಟೇಕರ್ ಸರ್ಕಾರದ ಚೀಫ್ ಅಡ್ವೈಸರ್ ಆಗಿರೋ ಯೂನಸ್ರ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಈ ಸಂಘಟನೆ ಪ್ಲಾನ್ ಮಾಡಿತ್ತು. ಅಷ್ಟರಲ್ಲಿ ಬಾಂಗ್ಲಾ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಇವ್ರನ್ನ ತಡೆದಿದ್ದಾರೆ. ಸದ್ಯ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇದೆ. ಶುಕ್ರವಾರವಷ್ಟೇ ಅಲ್ಲಿನ ಸರ್ಕಾರಿ ನೌಕರರು ಕೂಡ ಬೀದಿಗಿಳಿದಿದ್ರು. ನಮಗೆ 9ನೇ ವೇತನ ಆಯೋಗ ಜಾರಿ ಮಾಡಿ ಸಂಬಳ ಜಾಸ್ತಿ ಮಾಡಿ ಅಂತ ಹೇಳಿ ಸಾವಿರಾರು ನೌಕರರು ಯೂನಸ್ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಮುಂದಾಗಿದ್ರು. ಈಗ ಮತ್ತೊಂದು ಗುಂಪು ದಾಂಧಲೆ ಮಾಡಿದೆ. ಇನ್ನು ಈ ಘಟನೆ ಒಂದ್ ಕಡೆ ಆದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ BNP ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ದ ವೇಳೆ ಗುಂಡು ಹಾರಿಸಲಾಗಿದೆ. ಇನ್ನೊಂದ್ ಕಡೆ ಪರಿಣಾಮ 5 ಗಾಯಗೊಂಡಿದ್ದಾರೆ. ಕಾಕ್ಸ್ ಬಜಾರ್ನ ತೆಕ್ನಾಪ್ ಅನ್ನೋ ಕಡೆ ಈ ಘಟನೆಯಾಗಿದೆ. ರೋಹಿಂಗ್ಯಾ ಕ್ರಿಮಿನಲ್ ಗುಂಪುಗಳು ಈ ದಾಳಿಯನ್ನ ಮಾಡಿವೆ ಅಂತ BNP ಆರೋಪಿಸಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಕಳ್ಳರ ಕಾಟ ಮಿತಿ ಮೀರ್ತಾ ಇದೆ. ಯಾವ ರೇಂಜಿಗೆ ಅಂದ್ರೆ ಚರಂಡಿ ಮುಚ್ಚೋ ಮ್ಯಾನ್ ಹೋಲ್ಗಳನ್ನ ಕೂಡ ಅಲ್ಲಿ ಬಿಡ್ತಾ ಇಲ್ಲ. ಹೀಗಾಗಿ ಪಂಜಾಬ್ ಮುಖ್ಯಮಂತ್ರಿ ಮರಿಯಂ ನವಾಜ್ ಇದನ್ನ ತಡೆಯೋಕೆ ಗಟರ್ ಲಾ ತರ್ತಾ ಇದ್ದಾರೆ. ಮುಚ್ಚಳ ಕದಿಯೋರಿಗೆ ಮ್ಯಾನ್ ಹೋಲ್ ನ ಮುಚ್ಚಳ ಇರುತ್ತಲ್ಲ ಅದನ್ನ ಕದ್ಕೊಂಡು ಹೋಗ್ತಿದ್ದಾರೆ ಬರಗೆಟ್ಟು. ಅದನ್ನ ಕದಿಯೋದನ್ನ ತಡೆಯೋಕೆ ಈ ಒಂದು ಕಾನೂನು ತರ್ತಾ ಇದ್ದಾರೆ. 1 ರಿಂದ 10 ವರ್ಷ ಜೈಲು ಜೊತೆಗೆ ದಂಡ. ಇದ್ರ ಜೊತೆಗೆ ಮ್ಯಾನ್ ಹೋಲ್ ನ ಮುಚ್ಚಳವನ್ನ ಖರೀದಿ ಮಾಡೋ ಗುಜರಿ ಅಂಗಡಿಯವರೆಗೂ ಕೂಡ 10 ವರ್ಷ ಜೈಲು ಶಿಕ್ಷೆ ಮತ್ತು 50 ಲಕ್ಷ ರೂಪಾಯಿ ಪಾಕ್ ರೂಪಿ ಅದು ಫೈನ್ ಫಿಕ್ಸ್ ಮಾಡಲಾಗ್ತಿದೆ. ಈ ಮುಚ್ಚಳ ಎಲ್ಲ ಕದ್ದು ಹೋಗಿ ಗುಂಡಿ ಓಪನ್ ಆಗಿ ಜನ ಅದರಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ತಿರೋದ್ರಿಂದ ಈ ನಿರ್ಧಾರ ಮಾಡಿದ್ದಾರೆ. ಏನು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾರತದ ಮೇಲೆ ಹಾಕಲಾಗಿದ್ದ ಹೆಚ್ಚುವರಿ 25% ಟ್ಯಾರಿಫ್ ಅನ್ನ ಪೆನಾಲ್ಟಿಯನ್ನ ಟ್ರಂಪ್ ತೆಗೆದು ಹಾಕಿದ್ದಾರೆ. ಈ ಕುರಿತು ಎಕ್ಸಿಕ್ಯೂಟಿವ್ ಆರ್ಡರ್ ಗೆ ಸೈನ್ ಮಾಡಿದ್ದಾರೆ ಅಂತ ಅಮೆರಿಕದ ವೈಟ್ ಹೌಸ್ ಮಾಹಿತಿ ಕೊಟ್ಟಿದೆ. ಈ ಮೂಲಕ 50% ಇದ್ದ ಟ್ಯಾರಿಫ್ ಈಗ 18% ಗೆ ಬರೋ ಒಪ್ಪಂದ ಆಗಿದೆಯಲ್ಲ, ಒಂದೊಂದೇ ಅದರ ಒಂದು ಅವಶ್ಯಕತೆಗಳನ್ನ ಟ್ರಂಪ್ ಪೂರೈಸ್ತಾ ಇದ್ದಾರೆ. ಏನು ಅಮೆರಿಕದೊಂದಿಗಿನ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ PM ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ಭಾರತ ಮತ್ತು ಅಮೆರಿಕಗೆ ಗ್ರೇಟ್ ನ್ಯೂಸ್. ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಸ್ಟ್ರಾಂಗ್ ಮಾಡೋಕೆ ಟ್ರಂಪ್ ನಿರ್ಧಾರ ತಗೊಂಡಿದ್ದಕ್ಕೆ ಧನ್ಯವಾದ. ಅಲ್ಲದೆ ಈ ಡೀಲ್ನಿಂದ ನಮ್ಮ ರೈತರು, ಮೀನುಗಾರರು ಮತ್ತು ಸಣ್ಣ ಉದ್ಯಮಿಗಳಿಗೆ ಬಾಗಿಲು ಓಪನ್ ಆಗುತ್ತೆ. ಅಮೆರಿಕ ತನ್ನ ಮಾರುಕಟ್ಟೆಯಲ್ಲಿ ಭಾರತದ ಔಷಧ, ವಜ್ರಾಭರಣ ಮತ್ತು ವಿಮಾನದ ಬಿಡಿ ಭಾಗಗಳಿಗೆ ಟ್ಯಾಕ್ಸ್ ಫ್ರೀ ಅಥವಾ ಕಡಿಮೆ ಟ್ಯಾಕ್ಸ್ ಹಾಕುತ್ತೆ. ಇದರಿಂದ ನಮ್ಮ ರಫ್ತು ಜಾಸ್ತಿಯಾಗಿ ಇಲ್ಲಿನ ಮಹಿಳೆಯರಿಗೆ ಮತ್ತು ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗ ಸಿಗುತ್ತೆ. ಅತ್ತ ಭಾರತ
ಅಮೆರಿಕದ ವೈನ್, ಹಣ್ಣುಗಳು ಮತ್ತು ಸೋಯಾಬೀನ್ ಎಣ್ಣೆಗೆ ಟ್ಯಾರಿಫ್ ಕಮ್ಮಿ ಮಾಡುತ್ತೆ. ಒಟ್ಟಿನಲ್ಲಿ ಈ ಒಪ್ಪಂದದಿಂದ ಭಾರತದ ಮೇಕ್ ಇನ್ ಇಂಡಿಯಾಗೆ ದೊಡ್ಡ ಬಲ ಬಂದಂತಾಗಿದೆ ಅಂತ ಹೇಳಿದ್ದಾರೆ. ಏನು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಿಂದ ಯಾರಿಗೆ ಏನೇನ್ ಲಾಭ ಆಗುತ್ತೆ ಅಂತ ಅಮೆರಿಕ ಮಾಹಿತಿ ಕೊಟ್ಟಿದೆ. ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅದರಂತೆ ಈ ಒಪ್ಪಂದದಿಂದ ಅಮೆರಿಕನ್ ರೈತರಿಗೆ ಮತ್ತು ಉತ್ಪಾದಕರಿಗೆ ಭಾರತದ ಮಾರುಕಟ್ಟೆಯಲ್ಲಿ ದೊಡ್ಡ ಬಾಗಿಲು ತೆರೆದಂತಾಗುತ್ತೆ. ಅಮೆರಿಕನ್ಸ್ ಬೆಳೆದ ಬಾದಾಮಿ, ಅಕ್ರೋಟ್ ಅಂದ್ರೆ ವಾಲ್ನಟ್ಸ್, ಎಲ್ಲ ಹಣ್ಣುಗಳು, ಆಮೇಲೆ ವೈನ್ ಮತ್ತು ಸಂಸ್ಕರಿಸಿದ ಆಹಾರ ಪದಾರ್ಥಗಳಿಗೆ ಭಾರತದಲ್ಲಿ ಕಡಿಮೆ ಅಥವಾ ಝೀರೋ ಟ್ಯಾಕ್ಸ್ ಇರುತ್ತೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಭಾರತದ ಔಷಧಿ ಮತ್ತು ವಜ್ರಾಭರಣಗಳ ಮೇಲಿನ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡುತ್ತೆ, ಶೂನ್ಯಕ್ಕಿಳಿಸುತ್ತೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನಮ್ಮ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಕೂಡ ಮಾತಾಡಿದ್ದಾರೆ. ಭಾರತ ಡೈರಿ ಪ್ರಾಡಕ್ಟ್ಗಳು, ಅಕ್ಕಿ, ಗೋಧಿ ಅಂತ ಕೆಲ ಬೆಳೆಗಳನ್ನ ಡೀಲ್ ನಿಂದ ಹೊರಗಿಟ್ಟಿದೆ. ನಮ್ಮ ರೈತರ ಹಿತಾಸಕ್ತಿ ಕಾಪಾಡಿದೀವಿ. ಅಮೆರಿಕದ ಡೈರಿ ಪ್ರಾಡಕ್ಟ್ ಬಂದು ನಮ್ಮ ರೈತರಿಗೆ ನಷ್ಟ ಉಂಟು ಮಾಡಲ್ಲ ಅನ್ನೋ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಲ್ಲದೆ ಭಾರತದ ರಫ್ತುದಾರರಿಗೆ ಅಮೆರಿಕದ $30 ಟ್ರಿಲಿಯನ್ ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭ ಸಿಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಸ್ನೇಹಿತರೆ, ನಿಮಗೆ ಕಾಶ್ಮೀರದ ಸೌಂದರ್ಯ ನೋಡ್ಕೊಂಡ್ ಬರಬೇಕು ಅನ್ನೋ ಆಸಕ್ತಿ ಇದ್ರೆ 7 ಸೈನ್ಸ್ ಟೂರಿಸಂ ನ ಪ್ಯಾಕೇಜ್ ಡೀಟೇಲ್ಸ್ ಇಲ್ಲಿದೆ. ಏಪ್ರಿಲ್ 2ಕ್ಕೆ ಹೊರಡೋದು. ಆಸಕ್ತರು ಕಾಲ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಇನ್ನು ಭಾರತ ಅಮೆರಿಕ ಟ್ರೇಡ್ ಡೀಲ್ ಮಾಡ್ಕೊಳ್ತಿದ್ದ ಹಾಗೆ ಪಕ್ಕದ ಬಾಂಗ್ಲಾ ಎಚ್ಚೆತ್ಕೊಂಡಿದೆ. ಫೆಬ್ರವರಿ 9ನೇ ತಾರೀಕು ಅಂದ್ರೆ ಎಲೆಕ್ಷನ್ಗೆ 3 ದಿನ ಇರುವಾಗಲೇ ಅಮೆರಿಕದೊಂದಿಗೆ ಹೊಸ ಡೀಲ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿದೆ. ಭಾರತಕ್ಕೆ ಅಮೆರಿಕ 18% ಟ್ಯಾಕ್ಸ್ ಫಿಕ್ಸ್ ಮಾಡಿದೆ. ನಮಗೆ 15% ಮಾಡಿ, ಹಾಗಾದ್ರೆ ಈಗಿರೋ 20ರಿಂದ 15ಕ್ಕೆ ಇಳಿಸಿ, ಇಲ್ಲಾಂದ್ರೆ ನಮ್ಮ ಬಟ್ಟೆ ವ್ಯಾಪಾರ ನಾಶ ಆಗಿ ಹೋಗುತ್ತೆ ಪ್ಲೀಸ್ ಅಂತ ಹೇಳಿ ಬಾಂಗ್ಲಾ ಅಮೆರಿಕಾಗೆ ಕೇಳಿಕೊಂಡಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಅಮೆರಿಕ, ನಾವು ಟ್ಯಾಕ್ಸ್ ಕಮ್ಮಿ ಮಾಡ್ತೀವಿ, ಆದರೆ ನೀವು ಚೀನಾ ಸಹವಾಸ ಬಿಟ್ಟು ನಮ್ಮಿಂದ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರೆ. ಸದ್ಯ ಇದು ಇನ್ನೂ ಮಾತುಕತೆ ಸ್ಟೇಜ್ನಲ್ಲಿದೆ. ಫೆಬ್ರವರಿ 9ಕ್ಕೆ ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡಬೇಕು. ಇನ್ನು ಇರಾನ್ ಮತ್ತು ಅಮೆರಿಕ ನಡುವಿನ ಎಸ್ಕಲೇಷನ್ ಸದ್ಯಕ್ಕೆ ತಣ್ಣಗಾಗೋ ರೀತಿ ಕಾಣಿಸ್ತಾ ಇಲ್ಲ. ಮತ್ತೆ ಇರಾನ್ಗೆ ಟ್ರಂಪ್ ಬೆದರಿಕೆ ಒಡ್ಡಿದ್ದಾರೆ. ಇರಾನ್ ನಮ್ಮ ಜೊತೆಗೆ ಡೀಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಏನು ಪರಿಣಾಮ ಆಗುತ್ತೆ ಅಂತ ಅವರಿಗೂ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ದಾರೆ. ಅಲ್ಲದೆ ದೊಡ್ಡ ಫ್ಲೀಟ್ ಈಗ ಇರಾನ್ ಕಡೆಗೆ ಹೋಗ್ತಾ ಇದೆ. ಅದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಇದೇ ವೇಳೆ ಇರಾನ್ ಕೂಡ ಒಪ್ಪಂದಕ್ಕೆ ಉತ್ಸುಕವಾಗಿದೆ. ಮಾತುಕತೆ ಚೆನ್ನಾಗಿ ನಡೀತಾ ಇದೆ. ಲಾಸ್ಟ್ ಟೈಮ್ಗಿಂತ ಮಾತುಕತೆ ಡಿಫ್ರೆಂಟ್ ಆಗಿದೆ ಈ ಸಲ, ನೋಡೋಣ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಒಮಾನ್ನ ಮಸ್ಕಟ್ನಲ್ಲಿ ನಡೀತಾ ಇರೋ ಮಾತುಕತೆಗಳ ಬಗ್ಗೆ ಇರಾನ್ ಅಧಿಕಾರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉತ್ತಮವಾಗಿ ಶುರುವಾಗಿವೆ, ಹೀಗೆ ಮುಂದುವರಿಸ್ತೀವಿ ಮಾತುಕತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆ ಉತ್ತಮ ಅಂದ್ರೆ ಏನು ಅಂತ ಎರಡು ಕಡೆಯವರು ಸರಿಯಾಗಿ ಹೇಳಲಿಲ್ಲ. ಏನು ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ರಿಯಾಕ್ಟ್ ಮಾಡಿ, ನಾವು ಅಮೆರಿಕ ಜೊತೆ ಸೇರಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತೀವಿ, ಬೇರೆ ವಿಚಾರ ಮಾತಾಡಲ್ಲ. ಬೆದರಿಕೆ ಮತ್ತು ಪ್ರೆಷರ್ನಿಂದ ಅಮೆರಿಕ ದೂರ ಇರಬೇಕು, ನಾವು ಕೂಡ ಎಲ್ಲದಕ್ಕೂ ರೆಡಿಯಾಗೇ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇರಾನ್ ಆರ್ಥಿಕತೆಗೆ ಪೆಟ್ಟು ಕೊಡೋ ಕೆಲಸವನ್ನು ಅಮೆರಿಕ ಮತ್ತೊಂದು ಕಡೆ ಕಂಟಿನ್ಯೂ ಮಾಡ್ತಾನೆ ಇದೆ. ಇರಾನ್ ಜೊತೆ ವ್ಯಾಪಾರ ಮಾಡೋ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹೇರೋ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಟ್ರಂಪ್ ಸೈನ್ ಮಾಡಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಭದ್ರತೆ, ಫಾರಿನ್ ಪಾಲಿಸಿ ಮತ್ತು ಆರ್ಥಿಕತೆಗೋಸ್ಕರ ಈ ಆರ್ಡರ್ ಅನ್ನು ಡಿಸೈನ್ ಮಾಡಲಾಗಿದೆ ಅಂತ ವೈಟ್ ಹೌಸ್ ಹೇಳಿದೆ. ಇನ್ನು ರಷ್ಯಾದ ಮಿಲಿಟರಿ ಗುಪ್ತಚರ ಸಂಸ್ಥೆ GRUನ ಉಪ ಮುಖ್ಯಸ್ಥ ವ್ಲಾಡಿಮಿರ್ ಅಲೆಕ್ಸಿವ್ಗೆ ಗುಂಡು ಹೊಡೆಯಲಾಗಿದೆ, ಶೂಟ್ ಮಾಡಲಾಗಿದೆ. ಶುಕ್ರವಾರ ಅವರ ಮಾಸ್ಕೋ ಅಪಾರ್ಟ್ಮೆಂಟ್ ಬಳಿನೇ ಈ ಘಟನೆಯಾಗಿದೆ. ಹೊಂಚು ಹಾಕಿ ಕುಳಿತಿದ್ದ ಅಪರಿಚಿತನೊಬ್ಬ ಅಲೆಕ್ಸಿವ್ ಮೇಲೆ ಗುಂಡು ಹಾರಿಸಿದ್ದಾನೆ. ಇದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಯುಕ್ರೇನ್ ಯುದ್ಧದಲ್ಲಿ ರಷ್ಯಾದ ಸ್ಟ್ರಾಟಜಿಗಳನ್ನು ರೂಪಿಸೋದ್ರಲ್ಲಿ ಮತ್ತು ರಷ್ಯಾದ ಖಾಸಗಿ ಸೇನೆ ವ್ಯಾಗ್ನರ್ ಗ್ರೂಪ್ ಬಂಡಾಯವನ್ನು ತಣ್ಣಗಾಗಿಸೋದ್ರಲ್ಲಿ ಇವರು ಮುಖ್ಯ ಪಾತ್ರವನ್ನು ನಿಭಾಯಿಸಿದರು. ಹೀಗಾಗಿ ಈ ದಾಳಿ ಹಿಂದೆ ಯುಕ್ರೇನ್ ಕೈವಾಡ ಇದೆ ಅಂತ ಹೇಳಿ ರಷ್ಯಾ ಆರೋಪಿಸಿದೆ. ಆದರೆ ಯುಕ್ರೇನ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನು PM ಮೋದಿ ಮಲೇಷ್ಯಾಗೆ 2 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿ ವೇಳೆ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಜೊತೆ ಮಹತ್ವದ ಮಾತುಕತೆ ನಡೆಸ್ತಾರೆ. ಮುಖ್ಯವಾಗಿ ಮಲೇಷ್ಯಾ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಭಾರತದೊಂದಿಗಿನ ಸಹಕಾರ ವೃದ್ಧಿ ಕುರಿತು ಡಿಸ್ಕಸ್ ಮಾಡ್ತಾರೆ. ಹಾಗೆ ಡಿಫೆನ್ಸ್, ಟ್ರೇಡ್ ಸೇರಿದ ಹಾಗೆ ಹಲವು ಕ್ಷೇತ್ರಗಳ ಸಹಕಾರದ ಬಗ್ಗೆ ಕೂಡ ಚರ್ಚೆ ನಡೆಸಲಾಗುತ್ತೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ರ ವರ್ತನೆ ಮಿತಿ ಮೀರ್ತಾ ಇದೆ. ತಮ್ಮ ಟ್ರುತ್ ಸೋಷಿಯಲ್ ಅಕೌಂಟ್ನಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಅವರ ಪತ್ನಿ ಮಿಶೆಲ್ ಒಬಾಮಾರನ್ನ ಮಂಗಗಳು ಅಂತ ಹೇಳಿ, ಏಪ್ಗಳು ಅಂತ ಹೇಳಿ ಚಿತ್ರಿಸಿ ವಿಡಿಯೋ ಶೇರ್ ಮಾಡಿದ್ದಾರೆ. 2020 ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಕ್ರಮ ಎಸಗೋಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಪೋಸ್ಟ್ ಹಾಕಿ ಜನಾಂಗೀಯ ನಿಂದನೆ ಮಾಡಿದ್ದಾರೆ. ಹಂಗೆ ಓಕೆ, ಪೊಲಿಟಿಕಲ್ ಟೀಕೆ ಓಕೆ, ಆದರೆ ಏಪ್ಸ್ ತರ ಇದ್ದಾರೆ ಇವರು, ಮಂಗನ್ ತರ ಇದ್ದಾರೆ ಅಂತ ಹೇಳೋದು ಜನಾಂಗೀಯ ನಿಂದನೆ ಆಗುತ್ತೆ. ಟ್ರಂಪ್ ಅಂತ ಕೆಲಸವನ್ನು ಮಾಡಿದ್ದಾರೆ ಅಧ್ಯಕ್ಷರ ಹುದ್ದೆ ಮೇಲೆ ಕೂತ್ಕೊಂಡು. ಇದಕ್ಕೆ ಭಾರಿ ಟೀಕೆ ವ್ಯಕ್ತ ಆಯ್ತು. ಆಮೇಲೆ ಸ್ವಲ್ಪ ಅಂಜಿಕೆ, ಅಳುಕು ನನ್ನಲ್ಲೂ ಇದೆ ಅಂತ ಹೇಳಿ ತೋರಿಸ್ಕೊಳ್ಳೋಕೆ ಡಿಲೀಟ್ ಮಾಡಿದ್ದಾರೆ ಟ್ರಂಪ್ ಇದನ್ನ. ಅದಾದಮೇಲೆ ವೈಟ್ ಹೌಸ್ ಇದನ್ನ ಸಮರ್ಥಿಸ್ಕೊಂಡಿದೆ. ಟ್ರಂಪ್ ಇದನ್ನ ಮಾಡಿಲ್ಲಪ್ಪ, ಸಿಬ್ಬಂದಿ ಮಿಸ್ಟೇಕ್ ಮಾಡಿ ಶೇರ್ ಮಾಡಿದ್ದಾರೆ ಅಂಥೇಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜನ ಕೇಳ್ತಾ ಇಲ್ಲ.
ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗಿರೋ ಟ್ರಂಪ್ಗೆ ಅಕೌಂಟಲ್ಲಿ ಏನು ಪೋಸ್ಟ್ ಆಗಿದ್ದು ಗೊತ್ತಿರೋದಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಅಮೆರಿಕ ವರ್ಸ್ಟ್ ಆಫ್ ದಿ ವರ್ಸ್ಟ್ ಅಂದ್ರೆ ಅತ್ಯಂತ ಹೀನಾಯ ಅಪರಾಧಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ಸುಮಾರು 25,000 ಡೇಂಜರಸ್ ಅಪರಾಧಿಗಳಿದ್ದಾರೆ. ಈ ಪೈಕಿ 89 ಜನ ಭಾರತೀಯರಿದ್ದಾರೆ ಅಂತ ಹೇಳಿ ಅಮೆರಿಕ ಮಾಹಿತಿ ಕೊಟ್ಟಿದೆ. ಇನ್ನು ಕೆನಡಾದಲ್ಲಿ 2018ರಿಂದ 2025 ನಡುವೆ 17 ಭಾರತೀಯ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಹತ್ಯೆಗೀಡಾಗಿದ್ದಾರೆ. ಬೇರೆಲ್ಲ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಹೈಯೆಸ್ಟ್ ಇದು ಕೆನಡಾ. ಇದೇ ಅವಧಿಯಲ್ಲಿ ಅಮೆರಿಕದಲ್ಲಿ 9 ಹಾಗೂ ಆಸ್ಟ್ರೇಲಿಯಾದಲ್ಲಿ 3 ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಕೇಂದ್ರ ಸರ್ಕಾರವೇ ಸಂಸತ್ಗೆ ಕೊಟ್ಟಿರೋ ಮಾಹಿತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆ ನಂತರ ಎಲ್ಲಾ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ವೀಕ್ಲಿ ಬಿಸ್ ನ್ಯೂಸ್, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಜೊತೆಗೆ ಆಗಾಗ ನಾವು ನಡೆಸೋ ಲೈವ್ ಇಂಟರಾಕ್ಷನ್ ಎಲ್ಲದರಲ್ಲೂ ಪಾಲ್ಗೊಳ್ಳಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗೋದನ್ನ. ಮತ್ತೆ ಸಿಗ್ತಾ ಇರೋಣ ಸ್ನೇಹಿತರೆ. ನಮಸ್ಕಾರ.